ಆಟೋ ಕಳ್ಳತನ ಮಾಡಿ ಕಳ್ಳರು ಎಸ್ಕೇಪ್. ನೆಲಮಂಗಲ ನಗರದ ಜಕ್ಕಸಂದ್ರ ಗ್ರಾಮದಲ್ಲಿ ಘಟನೆಯಾಗಿದೆ. ಕಳ್ಳರ ಕಳ್ಳತನದ ಕೃತ್ಯ ಇದೀಗ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಆಟೋ ಕಳ್ಳತನ ಮಾಡಿ ಕಳ್ಳರು ಎಸ್ಕೇಪ್. ಇತ್ತೀಚೆಗೆ ಹೊಸ ಆಟೋವನ್ನು ಖರೀದಿಸಿ ಜೀವನ ಕಟ್ಟಿಕೊಂಡಿದ್ದ ಚಾಲಕ ಸುನೀಲ್ ನೆಲಮಂಗಲ ನಗರದ ಜಕ್ಕಸಂದ್ರ ಗ್ರಾಮದಲ್ಲಿ ಘಟನೆಯಾಗಿದೆ. ಆಟೋ ಚಾಲಕ ಸುನೀಲ್ ಮೂಲತಃ ಚಿಕ್ಕಮಗಳೂರು ನಿವಾಸಿ. ಜೀವನ ಕಟ್ಟಿಕೊಳ್ಳಲು 9 ತಿಂಗಳ ಹಿಂದೆ ಹೊಸ ಆಟೋ ಖರೀದಿ ಮಾಡಿದ್ರು. ಕಳೆದ ರಾತ್ರಿ 3 ಕಳ್ಳರಿಂದ ಹೊಂಚು ಹಾಕಿ ಆಟೋ ಕಳ್ಳತನವಾಗಿದೆ. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಆಟೋವನ್ನು ಕದ್ದು ಎಸ್ಕೇಪ್ ಆದ ಕಳ್ಳರ ಕಳ್ಳತನದ ಕೃತ್ಯ ಇದೀಗ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಸಂಜೆ ಡ್ಯೂಟಿ ಮುಗಿಸ್ಕೊಂಡ್ಬಂದು ಗಾಡಿಗೆ ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಬೇಗ ಹೊರಟೋಗೋಣ ಅಂತ ಹೇಳ್ಬಿಟ್ಟು, ಅಂದರೆ ನೈಟ್ ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿದ್ದೆ. 12 ಕಾಲಿಗೆ ಬಂದು ಆಚೆ ನೋಡಿದ್ರೆ ಗಾಡಿ ಇತ್ತು. 12:15 ಆಚೆ ಬಂದು ನೋಡಿದ್ರೆ ಗಾಡಿ ಇರಲಿಲ್ಲ. ಆಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ. ಅವರು ನಾಳೆ ಬೆಳಗ್ಗೆ 10 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ 10 ಗಂಟೆಗೆ ಹೋಗಬೇಕು ಡಾಕ್ಯುಮೆಂಟ್ ತಗೊಂಡು. ಆಮೇಲೆ ಅದರಿಂದನೇ ನನಗೆ ಆದಾಯ ಸರ್, ಮನೆ ಸಂಸಾರ ಎಲ್ಲ ಅದರಿಂದ ನಡೀತಾ ಇರೋದು. ನನಗೆ 60,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ತಿಂಗಳಿಗೆ 10,000 ರೂಪಾಯಿ ಲೋನ್ ಕಟ್ತಾ ಇದ್ದೀನಿ. ಲೋನು ಆಮೇಲೆ ಅವು ಇವು ಎಲ್ಲ ಇದ್ದಾವೆ ನೋಡಿ ಸರ್. ನನಗೆ ಮಾಡಿದ್ರೆ ಗಾಡಿ ಹುಡುಕಿ ಕೊಟ್ಟರೆ ನನಗೆ ಜೀವನ ನಡೀತದೆ ಸರ್. ಎಷ್ಟು EMI ಬರ್ತಾ ಇತ್ತು ಸರ್? 10,000 ಬರುತ್ತೆ ಸರ್. ಎಷ್ಟು ವರ್ಷ ಆಗಿತ್ತು ಸರ್? 36 ತಿಂಗಳು ಹಾಕ್ಸ್ಕೊಂಡಿದ್ದೀನಿ. 3 ವರ್ಷ ಇದೆ ಸರ್ ಲೋನು. ಆಲ್ರೆಡಿ 9 ತಿಂಗಳು ಲೋನ್ ಕಟ್ಟಿದ್ದೀನಿ ಸರ್. ಇಬ್ಬರು ಹೈಟಿಗಿದ್ದಾರೆ, ಅಂದರೆ ಫೇಸ್ ರೆಕಗ್ನೈಸ್ ಮಾಡೋಕ್ಕಾಗಿಲ್ಲ. ಇನ್ನೊಬ್ಬರು ಕುಳ್ಳಗಿದ್ದಾರೆ, ಅವರು ವೈಟ್ ಟಿ ಶರ್ಟ್ ಹಾಕಿದ್ರು. ಇನ್ನೊಬ್ಬರು ಇದು ಪುಲ್ಲೋವರ್ ಹಾಕೊಂಡು ಎಲ್ಲ ಗಾಡಿ ಎಲ್ಲ ಹಿಂದೆ ಮುಂದೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಸರ್. ಇಲ್ಲ ಸರ್, ಪರಿಚಯ ಏನಿಲ್ಲ ಸರ್. ಯಾರೂ ಪರಿಚಯ ಇಲ್ಲ ಇಲ್ಲಿ. ಯಾರ ಮೇಲೂ ಅಷ್ಟೊಂದು ಅನುಮಾನ ಇಲ್ಲ ನನಗೆ. ಯಾಕಂದರೆ ಅವ್ರು ಗೊತ್ತೇ ಇಲ್ಲ ನನಗೆ. ಫೇಸ್ ರೆಕಗ್ನೈಸ್ ಆಗಿದ್ದರೆ ಈ ಜಕ್ಕನದವರೋ ಇಲ್ಲ ಯಾರು ಅಂತ ಗೊತ್ತಾಗಿಲ್ಲ ಸರ್ ಅದು ಯಾರು ಅಂತ. ಸರ್ ಸುನೀಲ್ ಅಂತ, ನಮ್ಮದು ಚಿಕ್ಕಮಗಳೂರು. ಇಲ್ಲಿ ಬಂದು ಜೀವನ ಮಾಡ್ತಿದ್ದೀವಿ. ಏನೋ ನಾವು ಜೀವನ ಕಟ್ಕೋಬೇಕು ಅಂತ ಬಿಟ್ಟು ಬಂದಿದ್ದೀವಿ. ಈ ಥರ ಮಾಡಿದ್ದಾರೆ ಸರ್, ಏನು ಮಾಡೋದು ಸರ್. ವಿಶ್ವಾಗ್ನಿ ಟಿವಿ, ಇದು ದನಿ ಇಲ್ಲದವರ ಧ್ವನಿ.